The people of India, for every life lost and for every family whose world was shattered. Barbaric terrorist attack by Hamas on October 7. We feel your pain. India stands with Israel in this moment and beyond. In a world where anti-Semitism is rising, India stands out. A civilization where Jews were never persecuted by the state, only welcomed. We don't forget that too. Thank you, India. ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಸಂಸತ್ ನೆಸೆಟ್ ಉದ್ದೇಶಿಸಿ ಮಾತನಾಡಿದ್ದು, ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತ ಇಸ್ರೇಲ್ ಜೊತೆ ದೃಢವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಅಕ್ಟೋಬರ್ 7, 2023ರಂದು ಹಮಾಸ್ ನಡೆಸಿರೋ ದಾಳಿಯನ್ನ ಖಂಡಿಸಿದ್ದ ಮೋದಿ, ನಿಮ್ಮ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ನಿಮ್ಮ ದುಃಖವನ್ನ ಹಂಚಿಕೊಳ್ತೀವಿ ಅಂತ ಹೇಳಿದ್ರು. ನಾಗರಿಕರ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆಯನ್ನ ಯಾವುದೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ಭಾರತ ಇಸ್ರೇಲ್ ಜೊತೆ ದೃಢವಾಗಿ ನಿಂತಿದೆ ಅಂತ ಹೇಳಿದ್ರು. ಇದಕ್ಕೂ ಮುಂಚೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಸಂಸತ್ತಿಗೆ ನೆಸೆಟ್ಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ತುಂಬಾ ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು. ಮೋದಿಯನ್ನ ಇಸ್ರೇಲ್ನ ಮಹಾನ್ ಸ್ನೇಹಿತ, ಇಸ್ರೇಲ್ ಭಾರತೀಯ ಮೈತ್ರಿಕೂಟದ ಮಹಾನ್ ಪ್ರತಿಪಾದಕ ಮತ್ತು ವಿಶ್ವ ವೇದಿಕೆಯಲ್ಲಿ ಶ್ರೇಷ್ಠ ನಾಯಕ ಅಂತ ಹೊಗಳಿದ್ರು. ನನ್ನ ಆತ್ಮೀಯ ಸ್ನೇಹಿತ ನರೇಂದ್ರ ಮೋದಿ ಮತ್ತು ನಿಮ್ಮ ಗೌರವಾನ್ವಿತ ನಿಯೋಗಕ್ಕೆ ಜೆರುಸಲೇಂಗೆ ಸ್ವಾಗತ ಅಂತ ನೆತನ್ಯಾಹು ಹೇಳಿದ್ರು. ಇಸ್ರೇಲ್ ಮತ್ತು ಭಾರತದ ನಡುವಿನ ಆಳವಾದ ವ್ಯಾಪಾರ ಮತ್ತು ಸಹಕಾರವನ್ನು ಶ್ಲಾಘಿಸಿದ ನೆತನ್ಯಾಹು ಮೋದಿಯನ್ನ ಸ್ನೇಹಿತನಿಗಿಂತ ಹೆಚ್ಚು ಸಹೋದರ ಅಂತ ಬಣ್ಣಿಸಿದ್ರು. ಅಕ್ಟೋಬರ್ 7ರಂದು ಇಸ್ರೇಲ್ನಲ್ಲಿ ನಡೆದ ದಾಳಿಯ ಸಂದರ್ಭದಲ್ಲಿ ಎರಡೂ ದೇಶಗಳು ಹಂಚಿಕೊಳ್ಳೋ ಸಾಮಾನ್ಯ ಹಿತಾಸಕ್ತಿಗಳ ಬಗ್ಗೆ ಅವರು ಮಾತನಾಡಿದ್ರು. ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿದ್ದಕ್ಕಾಗಿ ಮೋದಿಯವರಿಗೆ ಧನ್ಯವಾದ ಅರ್ಪಿಸಿದ್ರು. ನೀವು ಇಸ್ರೇಲ್ ಜೊತೆ ನಿಂತಿದ್ದೀರಾ, ನೀವು ಸತ್ಯದ ಪರವಾಗಿ ನಿಂತಿದ್ದೀರಾ, ಧನ್ಯವಾದಗಳು ನನ್ನ ಸ್ನೇಹಿತ ಅಂತ ನೆತನ್ಯಾಹು ಹೇಳಿದ್ರು. 9 ವರ್ಷಗಳಲ್ಲಿ ಮೋದಿಯವರು ಇಸ್ರೇಲ್ಗೆ ಕೊಡ್ತಾ ಇರೋ 2ನೇ ಭೇಟಿ ಇದಾಗಿದೆ. ಇನ್ನು ಭಾರತ ಮತ್ತು ಇಸ್ರೇಲ್ ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆ ಮತ್ತು ಚೈತನ್ಯಕ್ಕೆ ಸಾಕ್ಷಿಯಾಗಿರೋ ಪಾಲುದಾರಿಕೆಯನ್ನ ಹಂಚಿಕೊಂಡಿವೆ ಅಂತ ಮೋದಿ ಹೇಳಿದ್ರು. ಈ ಭೇಟಿ ಶಾಶ್ವತ ಬಂಧಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಕಾರ್ಯತಂತ್ರದ ಪಾಲುದಾರಿಕೆಗೆ ಹೊಸ ಗುರಿಗಳನ್ನ ಹೊಂದಿಸುತ್ತೆ, ಸ್ಥಿತಿಸ್ಥಾಪಕ, ನವೀನ ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಹಂಚಿಕೆಯ ದೃಷ್ಟಿಕೋನವನ್ನ ಮುನ್ನಡೆಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. In a world where anti-Semitism is rising, India stands out. A civilization where Jews were never persecuted by the state, only welcomed. We don't forget that too. Thank you, India. I also carry with me the deepest condolences of the people of India for every life lost and for every family whose world was shattered in the barbaric terrorist attack by Hamas on October 7. We feel your pain. We share your grief. India stands with Israel firmly, with full conviction in this moment and beyond. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.